ಜೆಡಿಎಸ್ ತವರನೆಲ ಹಾಸನದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಈ ಹಿಂದೆ ಕಾಂಗ್ರೆಸ್ ಹಾಸನವನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡುವ ಮೂಲಕ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಪ್ರದರ್ಶನವನ್ನ ಮಾಡಿತ್ತು. ಈಗ ಜೆಡಿಎಸ್ ತನ್ನ ತವರು ಜಿಲ್ಲೆಯಲ್ಲಿ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಇದೇ 24ನೇ ತಾರೀಕು ಶನಿವಾರ ಹಾಸನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿರುವಂತದ್ದು ನೋಡ್ಬೋದು. ಈಗಾಗಲೇ ಇದರ ಒಂದು ಕಾರ್ಯಕ್ರಮದ ಪರಿಶೀಲನೆಗಾಗಿ ಅಂದ್ರೆ ಪ್ರಿಪರೇಷನ್ ಯಾವ ರೀತಿ ಇದೆ ಇದು ಎಲ್ಲ ಬಗ್ಗೆ ವಿಚಾರಿಸಿಕೊಳ್ಳಿಕ್ಕೆ ಸ್ವತಃ ಜೆಡಿಎಸ್ ಮುಖಂಡ ಕೇಂದ್ರ ಸಚಿವ ಮಾಜಿ ಸಿಎಂ ಆದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈಗ ಹಾಸನಕ್ಕೆ ಬಂದಿರುವಂತದ್ದು. ಹಾಸನದ ಬೋನಹಳ್ಳಿ ಬಳಿ ಇರುವಂತಹ ಒಂದು ಪ್ರದೇಶ ಏನಿದೆ ಆ ಒಂದು ಪ್ರದೇಶದಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ಈಗಾಗಲೇ ಈ ಜೆಡಿಎಸ್ ಸಮಾವೇಶಕ್ಕೆ ಸಜ್ಜು ಮಾಡಲಾಗಿದೆ. ಸಾವಿರಾರು ಜನ, ಸುಮಾರು 50,000ಕ್ಕೂ ಹೆಚ್ಚು ಮಂದಿ ಒಮ್ಮೆಲೆ ಕೂತು ಕಾರ್ಯಕ್ರಮ ವೀಕ್ಷಿಸಲಿಕ್ಕೆ ಏನೆಲ್ಲ ಸಿದ್ಧತೆ ಬೇಕು ಆ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ಜೊತೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಕುಮಾರಸ್ವಾಮಿ ಇವರಿಬ್ರು ಕೂಡ ಒಟ್ಟಿಗೆ ವೇದಿಕೆಯನ್ನ ಮತ್ತೆ ಇಲ್ಲಿ ಕಾರ್ಯಕ್ರಮದ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಜಿ ಪ್ರಧಾನಿ ಜೆಡಿಎಸ್ ನಾಯಕ ಎಚ್ ಡಿ ದೇವೇಗೌಡರು ತಮ್ಮ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ಗಿಂತಲೂ ಅತಿ ಹೆಚ್ಚು ಜನರನ್ನ ಸೇರಿಸಬೇಕು ಅನ್ನುವಂತ ಸಂದೇಶವನ್ನ ಕರೆಯನ್ನ ಈಗಾಗಲೇ ನೀಡಿದ್ರು. ಹೀಗಾಗಿ ಹಾಸನದಲ್ಲಿ ಜೆಡಿಎಸ್ ಈಗ ಮತ್ತೆ ಪುನಃ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಳ್ಳಲಿಕ್ಕೆ ಈ ಒಂದು ಸಮಾವೇಶದ ಮೂಲಕ ನಾಂದಿ ಹಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಜೆಡಿಎಸ್ ತವರನೆಲ ಹಾಸನದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಈ ಹಿಂದೆ ಕಾಂಗ್ರೆಸ್ ಹಾಸನವನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡುವ ಮೂಲಕ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಪ್ರದರ್ಶನವನ್ನ ಮಾಡಿತ್ತು. ಈಗ ಜೆಡಿಎಸ್ ತನ್ನ ತವರು ಜಿಲ್ಲೆಯಲ್ಲಿ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಇದೇ 24ನೇ ತಾರೀಕು ಶನಿವಾರ ಹಾಸನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿರುವಂತದ್ದು ನೋಡ್ಬೋದು. ಈಗಾಗಲೇ ಇದರ ಒಂದು ಕಾರ್ಯಕ್ರಮದ ಪರಿಶೀಲನೆಗಾಗಿ ಅಂದ್ರೆ ಪ್ರಿಪರೇಷನ್ ಯಾವ ರೀತಿ ಇದೆ ಇದು ಎಲ್ಲ ಬಗ್ಗೆ ವಿಚಾರಿಸಿಕೊಳ್ಳಿಕ್ಕೆ ಸ್ವತಃ ಜೆಡಿಎಸ್ ಮುಖಂಡ ಕೇಂದ್ರ ಸಚಿವ ಮಾಜಿ ಸಿಎಂ ಆದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈಗ ಹಾಸನಕ್ಕೆ ಬಂದಿರುವಂತದ್ದು. ಹಾಸನದ ಬೋನಹಳ್ಳಿ ಬಳಿ ಇರುವಂತಹ ಒಂದು ಪ್ರದೇಶ ಏನಿದೆ ಆ ಒಂದು ಪ್ರದೇಶದಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ಈಗಾಗಲೇ ಈ ಜೆಡಿಎಸ್ ಸಮಾವೇಶಕ್ಕೆ ಸಜ್ಜು ಮಾಡಲಾಗಿದೆ. ಸಾವಿರಾರು ಜನ, ಸುಮಾರು 50,000ಕ್ಕೂ ಹೆಚ್ಚು ಮಂದಿ ಒಮ್ಮೆಲೆ ಕೂತು ಕಾರ್ಯಕ್ರಮ ವೀಕ್ಷಿಸಲಿಕ್ಕೆ ಏನೆಲ್ಲ ಸಿದ್ಧತೆ ಬೇಕು ಆ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ಜೊತೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಕುಮಾರಸ್ವಾಮಿ ಇವರಿಬ್ರು ಕೂಡ ಒಟ್ಟಿಗೆ ವೇದಿಕೆಯನ್ನ ಮತ್ತೆ ಇಲ್ಲಿ ಕಾರ್ಯಕ್ರಮದ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಜಿ ಪ್ರಧಾನಿ ಜೆಡಿಎಸ್ ನಾಯಕ ಎಚ್ ಡಿ ದೇವೇಗೌಡರು ತಮ್ಮ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ಗಿಂತಲೂ ಅತಿ ಹೆಚ್ಚು ಜನರನ್ನ ಸೇರಿಸಬೇಕು ಅನ್ನುವಂತ ಸಂದೇಶವನ್ನ ಕರೆಯನ್ನ ಈಗಾಗಲೇ ನೀಡಿದ್ರು. ಹೀಗಾಗಿ ಹಾಸನದಲ್ಲಿ ಜೆಡಿಎಸ್ ಈಗ ಮತ್ತೆ ಪುನಃ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಳ್ಳಲಿಕ್ಕೆ ಈ ಒಂದು ಸಮಾವೇಶದ ಮೂಲಕ ನಾಂದಿ ಹಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಜೆಡಿಎಸ್ ತವರನೆಲ ಹಾಸನದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಈ ಹಿಂದೆ ಕಾಂಗ್ರೆಸ್ ಹಾಸನವನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡುವ ಮೂಲಕ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಪ್ರದರ್ಶನವನ್ನ ಮಾಡಿತ್ತು. ಈಗ ಜೆಡಿಎಸ್ ತನ್ನ ತವರು ಜಿಲ್ಲೆಯಲ್ಲಿ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಇದೇ 24ನೇ ತಾರೀಕು ಶನಿವಾರ ಹಾಸನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿರುವಂತದ್ದು ನೋಡ್ಬೋದು. ಈಗಾಗಲೇ ಇದರ ಒಂದು ಕಾರ್ಯಕ್ರಮದ ಪರಿಶೀಲನೆಗಾಗಿ ಅಂದ್ರೆ ಪ್ರಿಪರೇಷನ್ ಯಾವ ರೀತಿ ಇದೆ ಇದು ಎಲ್ಲ ಬಗ್ಗೆ ವಿಚಾರಿಸಿಕೊಳ್ಳಿಕ್ಕೆ ಸ್ವತಃ ಜೆಡಿಎಸ್ ಮುಖಂಡ ಕೇಂದ್ರ ಸಚಿವ ಮಾಜಿ ಸಿಎಂ ಆದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈಗ ಹಾಸನಕ್ಕೆ ಬಂದಿರುವಂತದ್ದು. ಹಾಸನದ ಬೋನಹಳ್ಳಿ ಬಳಿ ಇರುವಂತಹ ಒಂದು ಪ್ರದೇಶ ಏನಿದೆ ಆ ಒಂದು ಪ್ರದೇಶದಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ಈಗಾಗಲೇ ಈ ಜೆಡಿಎಸ್ ಸಮಾವೇಶಕ್ಕೆ ಸಜ್ಜು ಮಾಡಲಾಗಿದೆ. ಸಾವಿರಾರು ಜನ, ಸುಮಾರು 50,000ಕ್ಕೂ ಹೆಚ್ಚು ಮಂದಿ ಒಮ್ಮೆಲೆ ಕೂತು ಕಾರ್ಯಕ್ರಮ ವೀಕ್ಷಿಸಲಿಕ್ಕೆ ಏನೆಲ್ಲ ಸಿದ್ಧತೆ ಬೇಕು ಆ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ಜೊತೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಕುಮಾರಸ್ವಾಮಿ ಇವರಿಬ್ರು ಕೂಡ ಒಟ್ಟಿಗೆ ವೇದಿಕೆಯನ್ನ ಮತ್ತೆ ಇಲ್ಲಿ ಕಾರ್ಯಕ್ರಮದ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಜಿ ಪ್ರಧಾನಿ ಜೆಡಿಎಸ್ ನಾಯಕ ಎಚ್ ಡಿ ದೇವೇಗೌಡರು ತಮ್ಮ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ಗಿಂತಲೂ ಅತಿ ಹೆಚ್ಚು ಜನರನ್ನ ಸೇರಿಸಬೇಕು ಅನ್ನುವಂತ ಸಂದೇಶವನ್ನ ಕರೆಯನ್ನ ಈಗಾಗಲೇ ನೀಡಿದ್ರು. ಹೀಗಾಗಿ ಹಾಸನದಲ್ಲಿ ಜೆಡಿಎಸ್ ಈಗ ಮತ್ತೆ ಪುನಃ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಳ್ಳಲಿಕ್ಕೆ ಈ ಒಂದು ಸಮಾವೇಶದ ಮೂಲಕ ನಾಂದಿ ಹಾಡ್ಲಿಕ್ಕೆ
ಮುಂದಾಗಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಜೆಡಿಎಸ್ ತವರನೆಲ ಹಾಸನದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಈ ಹಿಂದೆ ಕಾಂಗ್ರೆಸ್ ಹಾಸನವನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡುವ ಮೂಲಕ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಪ್ರದರ್ಶನವನ್ನ ಮಾಡಿತ್ತು. ಈಗ ಜೆಡಿಎಸ್ ತನ್ನ ತವರು ಜಿಲ್ಲೆಯಲ್ಲಿ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಇದೇ 24ನೇ ತಾರೀಕು ಶನಿವಾರ ಹಾಸನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿರುವಂತದ್ದು ನೋಡ್ಬೋದು. ಈಗಾಗ್ಲೇ ಇದರ ಒಂದು ಕಾರ್ಯಕ್ರಮದ ಪರಿಶೀಲನೆಗಾಗಿ ಅಂದ್ರೆ ಪ್ರಿಪರೇಷನ್ ಯಾವ ರೀತಿ ಇದೆ ಇದು ಎಲ್ಲ ಬಗ್ಗೆ ವಿಚಾರಿಸಿಕೊಳ್ಳಿಕ್ಕೆ ಸ್ವತಃ ಜೆಡಿಎಸ್ ಮುಖಂಡ, ಕೇಂದ್ರ ಸಚಿವ, ಮಾಜಿ ಸಿಎಂ ಆದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈಗ ಹಾಸನಕ್ಕೆ ಬಂದಿರುವಂತದ್ದು. ಹಾಸನದ ಬೋನಹಳ್ಳಿ ಬಳಿ ಇರುವಂತಹ ಒಂದು ಪ್ರದೇಶ ಏನಿದೆ, ಆ ಒಂದು ಪ್ರದೇಶದಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ಈಗಾಗಲೇ ಈ ಜೆಡಿಎಸ್ ಸಮಾವೇಶಕ್ಕೆ ಸಜ್ಜು ಮಾಡಲಾಗಿದೆ. ಸಾವಿರಾರು ಜನ, ಸುಮಾರು 50,000ಕ್ಕೂ ಹೆಚ್ಚು ಮಂದಿ ಒಮ್ಮೆಲೆ ಕೂತು ಕಾರ್ಯಕ್ರಮ ವೀಕ್ಷಿಸಲಿಕ್ಕೆ ಏನೆಲ್ಲ ಸಿದ್ಧತೆ ಬೇಕು ಆ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ಜೊತೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಕುಮಾರಸ್ವಾಮಿ ಇವರಿಬ್ರು ಕೂಡ ಒಟ್ಟಿಗೆ ವೇದಿಕೆಯನ್ನ ಮತ್ತೆ ಇಲ್ಲಿ ಕಾರ್ಯಕ್ರಮದ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಜಿ ಪ್ರಧಾನಿ, ಜೆಡಿಎಸ್ ನಾಯಕ ಎಚ್ ಡಿ ದೇವೇಗೌಡರು ತಮ್ಮ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ಗಿಂತಲೂ ಅತಿ ಹೆಚ್ಚು ಜನರನ್ನ ಸೇರಿಸಬೇಕು ಅನ್ನುವಂತ ಸಂದೇಶವನ್ನ, ಕರೆಯನ್ನ ಈಗಾಗಲೇ ನೀಡಿದ್ರು. ಹೀಗಾಗಿ ಹಾಸನದಲ್ಲಿ ಜೆಡಿಎಸ್ ಈಗ ಮತ್ತೆ ಪುನಃ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಳ್ಳಲಿಕ್ಕೆ ಈ ಒಂದು ಸಮಾವೇಶದ ಮೂಲಕ ನಾಂದಿ ಹಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಜೆಡಿಎಸ್ ತವರನೆಲ ಹಾಸನದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಈ ಹಿಂದೆ ಕಾಂಗ್ರೆಸ್ ಹಾಸನವನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡುವ ಮೂಲಕ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಪ್ರದರ್ಶನವನ್ನ ಮಾಡಿತ್ತು. ಈಗ ಜೆಡಿಎಸ್ ತನ್ನ ತವರು ಜಿಲ್ಲೆಯಲ್ಲಿ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಇದೇ 24ನೇ ತಾರೀಕು ಶನಿವಾರ ಹಾಸನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿರುವಂತದ್ದು ನೋಡ್ಬೋದು. ಈಗಾಗಲೇ ಇದರ ಒಂದು ಕಾರ್ಯಕ್ರಮದ ಪರಿಶೀಲನೆಗಾಗಿ ಅಂದ್ರೆ ಪ್ರಿಪರೇಷನ್ ಯಾವ ರೀತಿ ಇದೆ ಇದು ಎಲ್ಲ ಬಗ್ಗೆ ವಿಚಾರಿಸಿಕೊಳ್ಳಿಕ್ಕೆ ಸ್ವತಃ ಜೆಡಿಎಸ್ ಮುಖಂಡ, ಕೇಂದ್ರ ಸಚಿವ, ಮಾಜಿ ಸಿಎಂ ಆದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈಗ ಹಾಸನಕ್ಕೆ ಬಂದಿರುವಂತದ್ದು. ಹಾಸನದ ಬೋನಹಳ್ಳಿ ಬಳಿ ಇರುವಂತಹ ಒಂದು ಪ್ರದೇಶ ಏನಿದೆ, ಆ ಒಂದು ಪ್ರದೇಶದಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ಈಗಾಗಲೇ ಈ ಜೆಡಿಎಸ್ ಸಮಾವೇಶಕ್ಕೆ ಸಜ್ಜು ಮಾಡಲಾಗಿದೆ. ಸಾವಿರಾರು ಜನ, ಸುಮಾರು 50,000ಕ್ಕೂ ಹೆಚ್ಚು ಮಂದಿ ಒಮ್ಮೆಲೆ ಕೂತು ಕಾರ್ಯಕ್ರಮ ವೀಕ್ಷಿಸಲಿಕ್ಕೆ ಏನೆಲ್ಲ ಸಿದ್ಧತೆ ಬೇಕು ಆ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ಜೊತೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಕುಮಾರಸ್ವಾಮಿ ಇವರಿಬ್ರು ಕೂಡ ಒಟ್ಟಿಗೆ ವೇದಿಕೆಯನ್ನ ಮತ್ತೆ ಇಲ್ಲಿ ಕಾರ್ಯಕ್ರಮದ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಜಿ ಪ್ರಧಾನಿ, ಜೆಡಿಎಸ್ ನಾಯಕ ಎಚ್ ಡಿ ದೇವೇಗೌಡರು ತಮ್ಮ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ಗಿಂತಲೂ ಅತಿ ಹೆಚ್ಚು ಜನರನ್ನ ಸೇರಿಸಬೇಕು ಅನ್ನುವಂತ ಸಂದೇಶವನ್ನ, ಕರೆಯನ್ನ ಈಗಾಗಲೇ ನೀಡಿದ್ರು. ಹೀಗಾಗಿ ಹಾಸನದಲ್ಲಿ ಜೆಡಿಎಸ್ ಈಗ ಮತ್ತೆ ಪುನಃ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಳ್ಳಲಿಕ್ಕೆ ಈ ಒಂದು ಸಮಾವೇಶದ ಮೂಲಕ ನಾಂದಿ ಹಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.